ಕೆಲವು ರೆಸಿಪಿಗಳೇ ಹೀಗೆ ನಮ್ಮ ಊಟದ ರುಚಿಯನ್ನೇ ಬದಲಾಯಿಸಿಬಿಡ್ತವೆ. ಅಂಥವುಗಳಲ್ಲಿ ಚಟ್ನಿ ಗೊಜ್ಜುಗಳು ಒಂದು. ಬೆಳಗ್ಗಿನ ಬಿಸಿ ಗಂಜಿಯ ಜೊತೆ ಈ ರೀತಿಯಾದಂತಹ ಒಂದು ಖಾರವಾದ ಚಟ್ನಿ ಹಾಗೆ ಗೊಜ್ಜು ಇದ್ದರೆ ಊಟಕ್ಕೆ ಎಷ್ಟೊಂದು ರುಚಿ ಅಲ್ವಾ. ಒಂದು ಸರಳವಾದಂತಹ ನೀರು ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ 1 ಕಪ್ ಕಾಯಿ ತುರಿ, 2 ಕಾಯಿ ಮೆಣಸು, 3 ಎಸಳು ಬೆಳ್ಳುಳ್ಳಿ, 1 ನೀರು ಮಾವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ದೊರಗದಾಗಿ ಗಟ್ಟಿಯಾಗಿ ರುಬ್ಕೊಂಡ್ರಾಯ್ತು. ಬೇಗನೆ ಒಂದು ಚಟ್ನಿ ರೆಡಿ ಆಯಿತು. ಅದರ ಜೊತೆ ನೀರು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೇನೆ. ಅದಕ್ಕೆ 2 ನೀರು ಮಾವಿನ ಹಣ್ಣು, 2 ಕಾಯಿಮೆಣಸು, 3 ಎಸಳು ಬೆಳ್ಳುಳ್ಳಿ ಹಾಕಿ ಉಪ್ಪನ್ನು ಸೇರಿಸಿ ಸರಿಯಾಗಿ ಕಿವುಚಿ ನಂತರ ಒಂದು 4 ಸೌಟ್ ಮೊಸರು ಹಾಕಿ ನಂತರ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕೆಂಪು ಮೆಣಸು ಹಾಕಿದಂತಹ ಒಂದು ಒಗ್ಗರಣೆ ಕೊಟ್ಟರೆ ರುಚಿಯಾದಂತಹ ಗೊಜ್ಜುನು ರೆಡಿ. ಇನ್ನು ಬೆಳಗಿನ ಹಸಿದ ಹೊಟ್ಟೆಗೆ ಬಟ್ಟಲು ಫುಲ್ ಬಿಸಿ ಗಂಜಿ, ಅದರ ಮೇಲೆ 1 ಚಮಚ ತುಪ್ಪ ಹಾಗೆ ಖಾರವಾದ ಒಂದು ಚಟ್ನಿ ಹಾಗೆ ಒಂದು ಮೊಸರು ಗೊಜ್ಜು ಇದ್ದರೆ ಊಟ ಹೇಳೋದೇ ಬೇಡ, ಎಷ್ಟೊಂದು ರುಚಿ ಗೊತ್ತಾ. ಆಹಾ.